ಈಗ ರೂಮ್ನ ಚೆಕ್ಔಟ್ ಮಾಡಿದ್ವಿ. ಚೆಕ್ಔಟ್ ಮಾಡಿ ಹೊಂಟೇವಿ. ರೂಮ್ ಹೆಂಗೈತಿ ಅಂತೇಳಿ ಕ್ವಿಕ್ಕಾಗಿ ತೋರ್ಸಾಕತ್ತೀನಿ. ಯಾರಾದರೂ ಬಂತಂದ್ರೆ ಲಲಿತಾಂಬಿಕಾ ಅತಿಥಿ ಗೃಹ ಐತಿಲ್ಲ, ಇಲ್ಲಿ ಉಳ್ಕೊರಿ. ರೀಸನಬಲ್ ರೇಟ್ ಐತಿ. ರೂಮ್ ಅಂತೂ ಇಷ್ಟು ದೊಡ್ಡದೈತಿ, 15 ಜನ ಆರಾಮ್ಸೆ ಮಲ್ಕೋಬೋದ. ಬಟ್ 4 ಜನಕ್ಕೆ ಕೊಡ್ತಾರೆ ಇದನ್ನು. ಒಳಗೆ ಬಾತ್ರೂಮ್ ಮತ್ತು ಟಾಯ್ಲೆಟ್ ತೋರಿಸ್ತೇನೆ. ಮಸ್ತ್ ಐತಿ, ಭಾಳ ಕ್ಲೀನ್ನ ಮೇಂಟೈನ್ ಮಾಡ್ಯಾರ. ಮಸ್ತ್ ಮೇಂಟೈನ್ ಮಾಡ್ಯಾರ ಕಾಣಿಸ್ತದೆ. ಗೀಝರ್ ಇಲ್ರಿ ಇದು ಒಳಗೆ ಇದ್ದಿದ್ದು. ಗೀಝರ್ ಅಂತಾರೆ. ಏನು ಹೀಟರ್ ಏನಂತಾರೆ ಇದಕ್ಕೆ? ನೀರು ಬೆಚ್ಚಗೆ ಮಾಡೋದು ಏನಂತಾರೆ ಇದಕ್ಕೆ? ಗೀಝರ್ ರೀ. ನಮ್ಗೆ ಬರಂಗಿಲ್ಲ ರೀ, ಅದಕ್ಕೆ ಕೇಳೀನಿ ನನ್ನ ಫ್ರೆಂಡ್. ಹಿಂಗೆಲ್ಲ ಐತಿ ನೋಡ್ರಿ ಈ ಥರ. ನಾವೀಗ ಕರ ಬಿಡಿಸಿ, ಯಾಕಂದ್ರೆ ಜಳಕ ಪಾಕ ಮಾಡಿರ್ತೇವಲ್ಲ, ಹಾಗಾಗಿ ಮತ್ತಿಲ್ಲೇ ಈ ಥರ ಐತಿ. ಕಾಣಿಸ್ತೈತಲ್ರಿ ಇದು? ಹಗಲಿ ಯಾಕೆ ಕಾಣಕ್ಕೈತಿ? ಹಾಂ, ಜೀಡಪಾಡ ಇರೋದ ರೂಮ್ ಅಂದ್ರು ಅನಾಥ ಹೈಟ್ ಕಟ್ಸ್ಯಾರ, ಮತ್ತು ದೊಡ್ಡ ಕಟ್ಸ್ಯಾರಲ್ರಿ ಅವನ್ನ ಬೇಕಾದಂಗೆ. ನೀವೊಂದು 2 ದಿನ ಇರುತ್ತೆ ಆರಾಮ್ಸೆ. ಮಸ್ತ್ ಅದಾವಲ್ರಿ ಉಳ್ಕೊಳಕತ್ತಿ. ಇಲ್ಲೆಲ್ಲ ನೋಡ್ರಿದ. ಆದ್ರೆ ಭಾಳ ದೊಡ್ಡ ಕೊಟ್ಟಾರೇನು ರೂಮು. ಮನ್ಗಂಡ ಅನಾಹುತ ಕೊಟ್ಟಾರ. ಗಾಲೆಲ್ಲ ನಾವು ಡ್ರೆಸ್ ಗಿಸ್ ಇಡ್ಬೋದು. ಇಲ್ಲಿ 2 ಚೇರ ಹಿಂಗೆ ಏನಾದರೂ ತೊಗೊಂಬಂದು ತಿನ್ನಾಕ, ಎಲ್ಲದಕ್ಕೂ ಗಾಲೆಲ್ಲ ಲಗೇಜ್ ಅಂತ ಇಡಕ್ಕೆ ಹೋಗ್ಯಾರ ರೀ ಇವ್ರು. ಯಾವ ಕಡೆ ರೀ ಪ್ರಯಾಣ? ಇನ್ನು ಊರ ಕಡೆ. ಹೆಂಗತ್ರಿ? ಕೊಲ್ಲೂರು ಮೂಕಾಂಬಿಕೆ ಅಮ್ಮನವರ ದರ್ಶನ. ಹಾಂ, ದರ್ಶನ ಮಸ್ತ್. ನಾವು ಚೆನ್ನಾಗಿದ್ವಿ ಅಮ್ಮನವರಕ್ಕಿಂತ. ಅಮ್ಮನವರ ಆಶೀರ್ವಾದ ಅದೆಲ್ಲ. ನಾವು ಚಂದ ಕಾಣಿಸಾಕತ್ತೇವೆ ಅಂತಂದ್ರೆ ಅವರ ಆಶೀರ್ವಾದ. ಹೋಗುಣ್ರಿ. ಈಗೆಲ್ಲ ಪ್ಯಾಕ್ ಮಾಡಿ ಇಟ್ಟೇವಿ. ಮತ್ತೆಲ್ಲಾರ ಬೆಡ್ಶೀಟ್ ಕೆಳಗ ಏನಿಲ್ಲಲ್ರಿ, ಏನು ಮಿಸ್ ಆಗಿಲ್ಲಲ್ಲ. ಓಯ್ ಓಯ್ ಕಂದ, ಯಾರದು? ಯಾರದು ಬಗಲಿಗೆ ನಿಂತಿದ್ದು? ಯಾರದು? ಬಾ ಹೋಗೋಣ ಬಾಪ. ಆದ್ರಿ ನೋಡ್ರಿ ಇನ್ನೊಂದ್ಸಲ ಎಲ್ಲ ಓಕೆ ರೀ. ಎಷ್ಟು ನೋಡಿ 3 ಫ್ಲೋರಿಂದ ರೂಮ್ ಹತ್ರ ಆರಾಮ್ಸೆ ಸಿಗ್ತಾವೆ. ಯಾರಾದ್ರೂ ಬಂದ್ರೆ ಇಲ್ಲೇ ಉಳ್ಕೋರಿ. ಪ್ರೈವೇಟಲ್ಲಿ ಉಳ್ಕೊಂಡ್ರೆ ಸಿಕ್ಕಾಪಟ್ಟೆ ರೊಕ್ಕ. ಈ ದೇವಸ್ಥಾನದ ವತಿಯಿಂದ ಇರ್ಬೋದಂತ ಕಿಲಿಲ್ ಕೊಡ್ಬೇಕಂತ. ರೊಕ್ಕ ಇಸ್ಕೋಬೇಕಂತ ನಾವು ಅಲ್ಲಿ ಓನ್ ಬರೀ ಅವ್ರು ಬರ್ತಾರೆ. ಅವ್ರ ಕೈ ಕಿಲಿ ಕೊಡೋಣ್ರಿ. ಓ ಮಳೆ ಜೋರು ಐತಿ. ನಮ್ದೆಲ್ಲ ಐತಿ ಕಾರಲ್ಲಿ. ಹಾಂ, ಇಲ್ಲೇ ತರ್ತಾರಲ್ರಿ. ಹಾಂ ಹಾಂ, ಇರಲಿ ಇರಲಿ. ಇಲ್ಲ ವೆಂಕಟೇಶ. ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಐತಿ, ಮಸ್ತ್ ಐತಿ. ನೋಡ್ರಿ ಹೊರಗಡೆ ಇಲ್ಲೇ ದೇವಸ್ಥಾನ ಅಲ್ಲಿ ಮುಂದೆ ಐತಿ. ಇಲ್ಲೇ ನೀವು ಫಸ್ಟ್ ಏನು ಎಂಟ್ರಿ ಕೊಡ್ತಿರಲ್ಲ, ಎಂಟ್ರಿ ಕೊಡೋ ಅಂತದನ್ನ ರೈಟ್ ಸೈಡ್ ಐತಿ ನೋಡ್ರಿ. ಇದು ಇಲ್ಲೇ ಐತಿ ನೋಡ್ರಿ ಲಲಿತಾಂಬಿಕಾ. ಇಲ್ಲಿ ಮತ್ತು ಹೋಟೆಲ್ನೂ ಐತಿ ವೆಜ್. ಇನ್ನು ಕೆಳಗೆ ಹೋಗೋದು ಬಿಡು. ನೀ ತೊಗೊಂಬಂದಿಲ್ಲ ಕೆಂಪು? ಅವ್ರದ್ದು 5 ಬ್ಯಾಗ್. ಚಾವಿಲಿ ಐತ್ರಿ. ಏನೋ ಅಮೌಂಟನ್ನೇ ಸಿಗೋಬೇಕಂತಲ್ರಿ ನಾವು. ಹಾಂ ಹೌದ್ರಿ. ಹೋಗ್ತಾರ ನಿಲ್ರಿ. ಇವತ್ತಿನ ಲಾಗ ನಿಮ್ಗೆ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇನ್ನು ಜರ್ನಿ ಲಾಗ ನಮ್ಮೂರಿಗೆ ಎಷ್ಟೊತ್ತಿಗೆ ಹೋಗಿ ತಲುಪ್ತೇವೆ ಅಂತ ಗೊತ್ತಿಲ್ಲ. ಟೈಮು 9:30 ಆಗಿ ಬಂತು.
ಟೈಮ್ 9:30 ಆಗಿ ಬಂದೈತಿ. ನೋಡೋಣ ಎಷ್ಟೊತ್ತಿಗೆ ಹೋಗ್ಕೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾತ್ರಿ 4 ನಾವು ನಮ್ಮೂರಿಗೆ ಹೋಗ್ಬೇಕಾದ್ರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೀವಿಲ್ಲಿ ಹೆಂಗಂತಂದ್ರೆ ಫಸ್ಟ್ ಜೋಗ ಮತ್ತು ಬಳೆ ಪದ್ಮಾವತಿ ಟೆಂಪಲ್, ಹೊಳೆ ಸಿಗಂದೂರು ಚೌಡೇಶ್ವರಿ ಅಮ್ಮ, ಅದರ ನಂತರ ಕೊಲ್ಲೂರು ಮೂಕಾಂಬಿಕೆ ಹಿಂಗೆಲ್ಲ ಬರ್ತೈತಿ. ಟ್ರಿಪ್ ಮಾಡೋರು ಇದ್ರೆ ಬರ್ಬೋದು. ಅದ್ರ ಜೋಗಕ್ಕೆ ಹೋದ್ರಂದ್ರೆ ಈಗ ರಾಜ ರಾಣಿ ಏನೂ ಕನ್ಸಂಗಿಲ್ಲ ನೋಡ್ರಿ. ರಾಜ ರಾಣಿ ರಾಕೆಟ್ ಯಾವುದು ಏನು ಕನ್ಸಂಗಿಲ್ಲ. ಯಾಕಂದ್ರೆ ಫುಲ್ ಎಲ್ಲ ಮಂಜಿನಿಂದ ಆವರಿಸಿಕೊಂಡಿರ್ತೈತಿ. ಹಾಗಾಗಿ ಇದಕ್ಕೆ ಇನ್ನೂ ಸ್ವಲ್ಪ ಮಳೆ ಇಲ್ದಾಗ ಬರೋದು ಚಲೋ. ಎಲ್ಲ ಕಡೆ ದರ್ಶನ ಚಲೋ ಆಕೈತಿ ಮಳೆ ಇಲ್ದಾಗ ಬಂದ್ರೆ. ಅಂದ್ರೆ ಫ್ಯಾಮ್ಲಿ ಸಮೇತ ಫ್ರೆಂಡ್ಸ್ ಜೊತೆ ಬರಾಕ ಟ್ರಿಪ್ ಅಂತ ಬರ್ರಿ ನೀವ ಅವ್ರಿಗೆ ಹೋಗ್ತೈತಿ ಇದಕ್ಕಂದ. ನಾವು ಹೆಂಗೆ ಹೋಗ್ಬೇಕನ್ನೋದು ದಿಕ್ಕತ್ತು ತೋಚಲ್ತ ನಮ್ಗೆ. ಈಗ ಸಾಗರನು ಜೋಗೋ ಸಾಗರನು ಗುಟ್ಟಾಗಲ್ ತಕೊಂಡ. ಈಗ ಎಲ್ಲಿ ಯಾವ ಕಡೆ ಹೋಗೋಣ ಪುಟ್ಟ? ಒಂದೀಟು ಕೈ ಅಂತ ಹತ್ತಿಲ್ಲ ನೋಡ್ರಿ. ಅವ ಎಷ್ಟು ಚೆನ್ನಾಗಿ ಆಯ್ತದ. ಏನ್ ತಗೋತೀರಿ? ಇಲ್ಲೇ ತೊಗೊಂಬಿಡ್ತೀರನ? ಇದೆ ನೋಡ್ರಿ, ಇಲ್ಲಿ ಸ್ಟ್ರೇಟ್ ಹೋದ್ರೆ ದೇವಸ್ಥಾನ ಅಮ್ಮನವ್ರದ್ದು. ಈಗ ಹಿಂಗೆ ಬರ್ತೇವಿ. ಹಿಂಗೆ ಬಂದ ಈ ಕಡೆನ ಸಾಗರ ಇಲ್ಲಿ ಕೇಳೋ ನಗರ ಅನ್ನೋದು ಊರು ಐತಿ ನೋಡ್ರಿ. ನಗರ ಎಷ್ಟು ಡಿಸಪಾಯಿಂಟ್ ರೀ. ಡಿಸಪಾಯಿಂಟ್ ಆಕೈತಿ. ಎಷ್ಟು ದೂರದಿಂದ ಬಂದಿರ್ತಾರಲ್ಲ ಈ ಮಂಜು. ನಾನು ಇನ್ನೇ ಸ್ಟೇಟಸ್ ಹಾಕ್ಬೇಕು ಮಂಜಂದೇ ನೋಡಿ ಬಂದಿದ್ದಾಯ್ತು. ಬರಲೇಬಾರ್ದು ಈ ಟೈಮಲ್ಲಿ ಜೋಗ ನೋಡಕ್ ಬರಬಾರ್ದ್ರಿ. ಮಂಜು ನೋಡಿ ಹೋಗೋದೆ. ಯಾಕಂದ್ರೆ ಬೆಳಗ್ಗೆ ಆದ್ರೆ ನಮ್ಮ ಮನೆ ಬಾಗಿಲಲ್ಲೇ ಕಾಣಿಸ್ತದೆ. ಮತ್ತೆ ನೋಡ್ಕೊಳ್ಳೋ ಕೊಡ್ಚಾದ್ರಿ ಇದೆ. ಸಿಗಂದೂರು 49 ಐತಿ. ಸುಳ್ಳಪ್ಪಳ ಬೋರ್ಡ್ ಹಾಕ್ಯಾರ. ನಿನ್ನೆ ಬಂದಿಲ್ಲ. 47 ಸಿಗಂದೂರು. ಇದು ಕೊಂದೂರು ಹೇಳ್ತೇನೆ. ಅಲ್ಲಿ ದೇವಸ್ಥಾನದಾಗ ಎಷ್ಟು ಐತ್ರಿ? ದೇವಸ್ಥಾನದಾಗ ಇಲ್ಲಿ 54 ಐತಿ. ಹೋಟೆಲ್ನಾಗೇನು ಸಿಗಂದೂರು 54 ಕೊಟ್ಟಾರಲ್ರಿ. ಇಲ್ಲಿ 60 ಕಿಲೋಮೀಟರ್ ಅಷ್ಟೇ. 60 ಕಿಲೋಮೀಟರ್ ಐತಿ ಸಿಗಂದೂರ್ಲಿಂದ ಕೊಲ್ಲೂರು. 60 ಕಿಲೋಮೀಟರ್ ಆಕೈತಿ. ಆದ್ರೂ ಎಂಜಾಯ್ ಮಾಡಿದ್ ಬಿಡ್ರಿ. ಅವ್ನು ನಮ್ಗಿಂತ ಫುಲ್ ಎಂಜಾಯ್ ಮಾಡಿದ. ಆದ್ರೆ ಹಿಂಗ್ ಮಕ್ಳಿದ್ರೆ ಬ್ಯಾಸರ ಆಗೋದಿಲ್ರಿ. ಬೇಕಾ 8 ದಿನ ಕರ್ಕೊಂಡು ಹೋಗ್ಲಿ ಬ್ಯಾಸರ ಆಗಂಗಿಲ್ಲ. ಏನು ಹೊಲ್ಸಾಟ್ ಮಾಡಂಗಿಲ್ಲ, ಏನು ಇಲ್ಲ. ಮಕ್ಕಳು ಕಾಡ್ಲಿಲ್ಲ ಅಂದ್ರೆ ಎಲ್ಲಾರ್ದು ಚಲೋ ಆಕೈತ್ರಿ. ಹೋದವ್ರದ್ದು ದರ್ಶನ ಆಗ್ಲಿ, ಪ್ಲೇಸ್ ನೋಡೋದಾಗ್ಲಿ. ಎಂಡ ಬರಲ್ತು ನಿನ್ನೆ ಬೇರೆ ನೋಡ್ರಿ. ಇದ ನೋಡ್ರಿ ಇದನ್ನ ಬಿಟ್ಟು ಅಲ್ಲಿ ಬೇರೆ ಬರ್ಬೋದು. ಹಿಂಗ ಬಂದ್ವಿ ನಾವು. ಇದಾರೆ ಅಲ್ಲಿ ಮುಂದೆ ಹೋಗಿ ಹಿಂಗ್ ಸಾಗರ ಹೋಗೈತಿ, ಹಿಂಗ್ ಸಿಗಂದೂರ್ ಹೋಗೈತ್ರಿ. ಇದ ರೋಡ್ ಒಂದ ರೋಡ್ ಇರೋದ್ರಿ. ಇಲ್ಲಿ ಅಲ್ಲಿ ಮುಂದೆ ಹೋಗಿ ಡಿವೈಡ್ ಆಕೈತ್ರಿ. ಲೆಫ್ಟಿಗೆ ಹೋದ್ರ ಸುತ್ತ ಕಟ್ಟಿರ್ತಲ್ಲ ಅದಕ್ಕೆ ನೋಡ್ದೇವಿ. ಮುಂದೆ ಬರ್ತಾವ್ರಿ. ರಾತ್ರಿ ಟೈಮ್ ಅಲ್ರಿ ನೋಡ್ರಿ. ಏನಿಲ್ರಿ ಇಳಕ್ಲಿದ್ರು ಏರು ಇರೋದಲ್ರಿ. ಅದು 30 ಸ್ಟಾಪ್ ಏನ್ ಬೇಡ ಬಿಟ್ಬಿಡ್ರಿ. ಫೋನ್ ಕಸ್ಕೊಂಡಿ. ಏನೂ ಇಲ್ಲ ನಮ್ಮಂತೇಳಿ, ಏನೂ ಇಲ್ಲ. ಮಂಗ್ಯಾಗಳದಾವ್ರಿ. ಇಲ್ಲ ಏನಿಲ್ಲ. ಫೋನ್ ಕಟ್ಟಿ ಇಟ್ಕೊಳ್ರಿ. ನೋಡಲಿ ಗಾಡಿ ಮೇಲೆ ಹತ್ತೈತಿ. ನೋಡಿಲಿ ಇಲ್ಲಿ ಗಾಡಿ ಮೇಲೆ ಹತ್ತೈತಿ. ಚೆನ್ನಾಗಿದೆ. ಇದು ಮಾಡ್ಕೊಳ್ಬೇಕು. ಇಲ್ಲಿ ನೋಡು. ಬ್ಯಾಡ್ ಬಿಡ್ರಿ. ಗಾಡಿ ಫಾಲ್ಸ್ ಬರ್ತದೆ. ಸರಿ ಸರಿದಲ್ಲ ಸರಿ ಸರಿ
ಹೋಗಲ್ತದ ಉಂಡಿಯಾರ ಹಾಕೊಂಡ್ ಇಲ್ಲ ಬ್ಯಾಡ ಬಿಡು ವೆಂಕಟೇಶ ತಾಯಿಲೆ ಬಡ ಬಡ ಇವು ಯಾವ ಇವ ಅದು ವಡ ಇದು ನೋಡು ಅದ್ ಕಟ್ ಕೊಡು ಬಾ ಬಂದಾಗ ಹೋಗ್ಬಿಟ್ರೆ ಕೈ ಕೈತಾವ್ ತೆಗಿ ನೀವು ಒಂದು ಸ್ವಲ್ಪ ಸ್ಲೋ ತಳವಿರಿ ಸ್ವಲ್ಪ ಇಳಿಸ ಅಷ್ಟೇ ಹೋಗಿಬಿಟ್ರೆ ಅಲ್ಲಿ ನೋಡ್ರಿ ಕೈಯಪ್ಪ ನೋಡ್ರಿ ಭಾರಿ ಕೈನೇ ಕೈತಾವ್ ಆತ್ ಸರಿ ಸರಿಯಪ್ಪ ಹನುಮ ಜೈ ಹನುಮಾನ್ ಜೈ ಹನುಮಾನ್ ಅವ್ನ ನಗು ನೋಡಲ್ಲಿ ಟಾಟಾ ಬಾಯ್ ಬಾಯ್ ಬಿಡು 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 ಉಂಡಿ ಸಿಗಲ್ಲ ನಿನಗ ಏ ನಿಂದ್ರ ಇಲ್ಲಿ ಕೊಡ್ರಿ ಇಲ್ಲ ಅಂದ್ರೆ ಇಟ್ಕೋತೇನ್ರಿ ಒಂದ್ ಸೈಡ್ ಕೊಲ್ಲ ಐತ್ ನೋಡ್ರಿ ಆ ಕಡೆ ಹಿಂದಕ್ರಿ ಆ ಹಸರು ಏನೋ ಐತಿ ಅದು ಲಾರಿ ಬಂದೈತಿ ಟ್ರಾಫಿಕ್ ಜಾಮ್ ಆಗೈತಿ ಗಾಡಿ ಹಾಕಿ ಸಾಯ್ದಿಲ್ಲ ಮತ್ತೊಂದು ಗಾಡಿ ಹತ್ತೋದು ಚಾಟಿಂಗ್ ಹೋಯ್ತು ಅಲ್ಲ ರೈಟ್ ಆಗಿದೆ ಇಲ್ಲ ತಿರ್ಗಾ ಬಂತು ಕೇಳ್ರೆ ಎದುರಿಗೆ ಇದೆಯಲ್ಲ ಫಾಲ್ಸ್ ಫಾಲ್ಸ್ ನಾವು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಏನು ಹೋಗಿದ್ವಲ್ಲ ಅಲ್ಲೊಂದು ತರ ಬೋರ್ಡ್ ಅದಾವು ಇಲ್ಲೊಂದ್ ತರ ಬೋರ್ಡ್ ಅದಾವ ಇದ್ರೊಳಗೆ ಯಾವ ತಿಳ್ಕೊಬೇಕೋ ಗೊತ್ತಿಲ್ಲ ನಾವು ಕೊಲ್ಲೂರಿಂದ ಎಷ್ಟು ಕಿಲೋಮೀಟರ್ ಬಂದಿರ್ಬೋದ್ರಿ ಈಗ 30 ಬಂದೇವಿ ಅದಿಲ್ಲ ಇಲ್ಲ 30 ಕಿಲೋಮೀಟರ್ ಬಂದ್ವಿ ಈಗ ಸಾಗರ ಹೋದ್ರೆ ಸಿದ್ದಾಪುರ ಹೋದಂಗನ್ರಿ 30 ಕಿಲೋಮೀಟರ್ ಬಂದೀವಿ ಈಗ 30 ಕಿಲೋಮೀಟರ್ ಅಲ್ಲಿನೂ ಸೇಮ್ ಕಿಲೋಮೀಟರ್ ಸಾಗರ ಹೋದ್ರನ ಸನಿ ಆಗೋದು ಇಲ್ಲಿಂದ 30 ಕಿಲೋಮೀಟರ್ ಸಿದ್ದಾಪುರ ಹೋದಂಗೆ ನಾವು ಇಲ್ಲಿಂದಾನೆ ಸೇಮ್ ಕಿಲೋಮೀಟರ್ ಸಿದ್ದಾಪುರ ಭಾಳ ಆದ್ರೆ ನಾವು ಕೊಲ್ಲೂರಿಂದ ಇಲ್ಲಿವರೆಗೂ ಬಂದೇ ಇಲ್ಲ ಜೋಗಕ್ಕ ಸಾಗರಕ್ಕ ಏನ್ ಫರ್ಕ್ ಆತ್ರಿ ಅದ ನಾವು ಜೋಗ ಹೋಗೋದೇ ಚಲೋ ನಾ ಜೋಗನ ಹೋಗುಣ್ರಿ 10 ಕಿಲೋಮೀಟರ್ ಆಟ ರೀ ಜೋಗ ಹೋದ್ರೆ ಸಿದ್ದಾಪುರ ಹೋದಂಗೆ ಮತ್ತೆ ಸಾಗರ ತಾಳ್ಮುಪ್ಪ ಎಲ್ಲ ಸಿಗ್ತಿಲ್ಲ ಹೇಳಿ ಸಾಗರ ಇಲ್ಲೇನೋ 10 ಕಿಲೋಮೀಟರ್ ಆಟ ದೂರ ಆಗತ್ ನೋಡ್ರಿ ಈಗ ಆಗ ಜೋಗಕ್ಕೆ ಹೊಡೀರಿ ಹೇಳ್ತೀನಿ ಜೋಗ ಹೊಡೆದ್ರೆ ನಾವು ಮತ್ತೆ ಸಿಗೋದ್ರ ಮ್ಯಾಗ ಹೋಗ್ಬೇಕು ಈಗ ಇದು ಒಂದೇದ್ ಹೇಳ್ತ ನಿಮ್ಗ ನಿನ್ನೆದ ರೊಟೇಷನ್ ತಪ್ಪು ನಮ್ಗ ನಿನ್ನೆದ ರೊಟೇಷನ್ ತಪ್ಪು ನಮ್ಗ ಇದಕ್ಕಾಗ್ತಂತೆ ಸಿಗಂದವ್ರು ಬರಬಾರ್ದಾಗಿತ್ರಿ ನಾವು ಇಲ್ಲೇ ಬರ್ಬೇಕಾಗಿತ್ರಿ ಕೊಲ್ಲೂರು ಬಂದು ಆಮೇಲೆ ಸಿಗಂದೂರು ಹೋಗ್ಬೇಕು ಹಾ ಅಂದ್ರೆ ನಮ್ದು ಕೊಲ್ಲೂರು ಪ್ಲಾನ ಇಲ್ಲಲ್ರಿ ಹಾ ಅಂದ್ರೆ ನಾವ್ ಹಿಂಗ ಹೋಗಾಕ್ ಬರ್ತದ ಅಂತ ಹಿಂಗ್ ಪ್ಲಾನ್ ಮಾಡಿದೀವ್ರಿ ಆದ್ರೆ ಇಲ್ರಿ ಸಡನ್ ಆಗಿ ಕೊಲ್ಲೂರು ಪ್ಲಾನ್ ಆಗಿದ್ದಲ್ಲ ನಮ್ದು ಕೊಲ್ಲೂರು ಪ್ಲಾನ್ ನಂದೇನ್ರಿ ಕೊಲ್ಲೂರಿಂದ ಆ ಕಡೆ ಹಂಗೆ ಸಿರ್ಸಿ ಹೋಗಾಕ್ ಬರ್ತದ ಅಂತ ನಾ ಮಾಡೀನ್ರಿ ಆ ಕಡೆ ಹಂಗೆ ಹೋಗ್ಬೋದ ಅಂತ ತಿಳ್ಕೊಂಡ್ರಿ ನಿನ್ನೆನೇ ಹೇಳಿಲ್ರಿ ನಾವು ಸಿರ್ಸಿ ಕೊಲ್ಲೂರಿಂದ ಸಿರ್ಸಿ ಎಂದಿಗೂ ಹೋಗಕ್ಕಾಗೋದಿಲ್ರಿ ಅಲ್ಲಿ ಇರ್ಬೋದು ಅಂತ ನಾ ಮಾಡೀನ್ರಿ ಹಂಗಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಹೋಗೋದು ಇದ್ದಿಲ್ಲ ಅಂದ್ರೆ ಊರಿಗೆ ಆ ಕಡೆ ಸಮೀಪ ಆಕೈತಿ ಇಲ್ಲಿ ಯಾಕೆ ವಸ್ತಿ ಮಾಡ್ಬೇಕು ಹಂಗ ಸಮೀಪ ಆಗಲ್ಲ ಇಲ್ಲೇ ಇಲ್ರಿ ಅದು ಸಿಸ್ಟಮೇ ಹಂಗಿಲ್ಲ ಹೇಳಿ ನೀವು ಅಲ್ಲಿ ರೋಡ್ ಇನ್ ರೋಡ್ ಮತ್ತೊಂದು ರೂಟ್ ಇದು ಈಗ ಕೊಲ್ಲೂರು ಐತಲ್ಲ ಬಟ್ ತೆಳದದ ಆ ಕಡೆ ಈಗ ಅಲ್ಲಿ ಕುಂದಾಪುರ ಬಂದ ಹತ್ರ ಬೈಂದೂರು ಹತ್ರ 14 ಕಿಲೋಮೀಟರ್ ಬೈಂದೂರು ಐತಲ್ಲಿ ಬೈಂದೂರು ಬೀಚ್ ಗೀಚ್ ನೋಡ್ತಿದ್ದೀವ್ರಿ ನಾವು ಹೌದು ಬಿಡ್ರಿ ಬಂದೀವ್ರಿ ಇನ್ನೊಂದು 10,000 ರೂಪಾಯಿ ಏನು ಕಿರಿಕಿರಿ ಇರಬಾರ್ದು 10 ಮನೆಗೆ ಹೋಗಿ ಮುಕ್ಕೊಂಡ್ರೆ ನೆಮ್ಮದಿ ಇರ್ಬೇಕು ಬೈಂದೂರು ಹೋದ್ಮೇಲೆ ಆ ಕಡೆ ಮತ್ತೆ ಬರ್ಬೇಕಂದ್ರೆ ಭಟ್ಕಳ ಮುರುಡೇಶ್ವರ ದಾಟ್ ಬರ್ಬೇಕು ನಾವು ಇಲ್ಲ ಅಂಗಡಿ ಪೇಪರ್ ಮಿಠಾಯಿ ತಗೊಂಡ್ರೆ ಪೈಲ ಅಂದ್ರೆ ನಂದೇನ್ರಿ ಮನೆಗೆ ಹೋಗಿ ಮಲ್ಕೊಂಡ್ಗಳೇ ನೆಮ್ಮದಿ ಇರ್ಬೇಕ್ರಿ ಯಾವ್ದೇ ತನಬಾರ್ದು ನನಗೆ ಇಲ್ಲಿ ಊರು ಯಾವ ಗೊತ್ತೇ ಇಲ್ಲ ಈಗ ಸಾಕೋದು
ಪೇಪರ್ ಮೆಟ್ಟೆ ತಗೋ. ಯಾವ ಊರು? ನಾವು ಸ್ವಲ್ಪ ಟೂರಿಗೆ ಬಂದೀವ್ರಿ. ನಾಳೆ ಅಥವಾ ನಾಡ್ದ ಬಂದು ತೊಗೊಂಬರ್ತೀವಿ ನಮ್ಮ ಪಾರ್ಸಲ್. ಹಾಂ ರೀ, ಮತ್ತೆ ಬರಲಿಲ್ಲ ಅಂತ ಅನ್ಬೇಡ್ರಿ. ಅಂದ್ರೆ ಇಲ್ಲಿ ನೆಟ್ವರ್ಕು ಬರಂಗಿಲ್ಲ ರೀ. ಈ ಕಡೆ ಕೊಲ್ಲೂರದ ಹಿಂಗೆ ಬಂದಿವ್ರಿ. ಕೊಡ್ರಿ. ಮತ್ತೆ ಯಾರ ಬಂದ್ರೆ ಹೇಳಿರ್ತೇನೆ ರೀ, ಕೊಟ್ಟು ಕಳಿಸ್ಬಿಡ್ರಿ. ತೋರಿಸಿದ್ರಿ ಮಾಡಿದ್ರಿ ಯಾರ್ರಿ? ಪೋಸ್ಟ್ ಅದು ಎದಕ್ಕಿಲ್ಲ ಬಿಡ, ಅದು ಇದಕ್ಕೆ ಸೀರೆ ಬಂದೈತಲ್ಲ ಒಂದು, ನಾವು ಒಂದು ಚೀಟ್ ಕಟ್ ಕೊಡ್ರಲ್ಲ. ಪೋಸ್ಟ್ ಮನ್ ಕಡೆನ ಅಡುಗೆ ಉಂಡೆ ಚಲೋ ಆಯ್ತು. ನಮಗೆ ಒಟ್ಟ ತಳಗ್ ಚೆಲ್ಲಬೇಡ್ರಿ. ಕೊಟ್ಲಾಕತ್ರಿ ಅವ್ರಿಗೆ ಹಾಕಿ ಬೈಬೇಡ. ಬರೀ ಬೈದ ನನ್ನ ಗಂಡಂತರು ಫ್ರೆಂಡ್ಸ್ ಮುಂದೆ ಮರ್ಯಾದೆ ತೆಗಿತಾರ ಅವರು. ಅವ್ರು ಖುಷಿ ಪಡ್ತಾರೆ ನನ್ನ ಫ್ರೆಂಡ್ಸ್. ರೇಖಾ ಮೊದಲು ಖುಷಿ ಪಡ್ತಾರೆ ನನ್ನ ಬೈದ್ರ. ಇವನ್ನೆಲ್ಲ ಇಲ್ಲಿ ಪೇಪರ್ ಮೆಟೆ ತಂದಾರ ನೋಡ್ರಿ, ಪೇಪರ್ ಮೆಟೆ ತಿನ್ರಿ. ಆಮೇಲೆ ಅಲ್ಲಿ ಲಡ್ಗಿ ಉಂಡಿ ತಿನ್ನ. ಇದನ್ನ ಹಾಕೊಂಡ್ ಉಗಳದನ ಆಗ ಅಡ್ಕಿ ಜಟ್ ಹಾಕೊಂಡ್ ಸಾಕ್ರಿ. ಯಾರು ನಾನೇ ತಿನ್ನಿಸ್ಬೇಕ್ರಿ, ಸಾಕು ಬಿಡ್ರಿ. ನಿಮ್ಗೆ ಏನು ಬೇಕು ನಾವು ಹಾಗಂತೀವಿ. ಅದ್ರಾಗ ಹುಡ್ದಿದ್ದು ಕಡ್ಲಿದಾವು. ಹುಡ್ದದ್ ಕಡ್ಲಿ ತೆಗೀರಿ ನೋಡ. ಒಂದು ಫೋನ್ ಮಾಡಿ ಫೋನೇ ಮಾತಾಡ್ಕೊಂಡು ಹೊತ್ತಿಸ್ಬಿಟ್ಟೇನಿ. ಸಾಕು ಬಂದ್ ಮಾಡ್ರಿ, ಹೊಟ್ಟನೂ ಬಂದಿತ್ತು. ಪಾಪ ಫುಲ್ ಯೋಗ ಎಲ್ಲ ಮಾಡ್ಸೋದು ಕರ್ತೀವಿ. ಹಾಂ ಹೇಳ್ರಿ. ಹೊಸ ಬ್ರಿಡ್ಜ್ ಅಂತ ಎಷ್ಟು ಗಲೀಜ್ ಮಾಡಿದಾರ ನೋಡ್ರಿ. ಆಗ್ಲೇ ಹೊಸ ಬ್ರಿಡ್ಜ್ ಮತ್ತೆ ಟ್ಯಾಕ್ಟರ್ ಟೂರ್ ಮಾಡೋದು. ಕರ್ನಾಟಕದವ್ರು ಹಾಕೋತಾರೆ. ಚಡ್ಡಿ ಹಾಕೊಂಡ್ಬಂದಿಲ್ಲ. ಯಾರಿಗೆ ಏನು ಹೇಳಂಗಿಲ್ಲ ಈಗ, ಎಲ್ಲ ಸ್ಟೈಲ. ಇದು ಸ್ಟೈಲ್ ಆ ಹುಡುಗರು ಮುಂದೆ ಇವರು ಆದ್ರೆ ಅವ್ರು ಕ್ಯಾಚ್ ಹೊಡ್ಯಾಕ ಚಾಲು ಮಾಡ್ತಾರೆ. ನಾವು ಮೊದಲು ಸಿಗಂದ್ರ ಬ್ರಿಡ್ಜ್ ಮ್ಯಾಗ ಹಾಕಿ ಫೋಟೋ ಶೂಟ್ ಮಾಡ್ಕೊಂತ ಈಗ ಊರಿಗೆ ಹೊಂಟೀವಿ. ಗ್ಲಾಸ್ ಏರಿಸ್ತದ ಅಲ್ಲಲ್ಲಿ ಗ್ಲಾಸ್. ಅದೇ ಹಂಗೆ ಎಲ್ಲ ಎಂತ ತೊಂದರೆ ಅಂತ ಹೇಳಿ ಹೇಳಿಲ್ಲ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ಸುಮ್ಮನೆ ನಮ್ಮಿಂದ ತೊಂದರೆ ಇಲ್ಲ ಅಂತ. ಅದೇ ಎಂತ ಬಂದ್ರೆ ಆಗ್ತಿತ್ತು. ಬರ್ತೀವಿ ಖಂಡಿತ. ಸಿಗಂದ್ರಿಗೆಲ್ಲ ಕಿಟ್ಟು ನಂಬರ್ ಇದೆ ಅಪ್ಪ, ನಂಬರ್ ಎಲ್ಲ ಇದೆ, ತೊಂದರೆ ಇಲ್ಲ. ನಾನು ಅದು ಅಷ್ಟೇ ಹೇಳಲಿಲ್ಲ, ನಂಗೆ ಎಲ್ಲರೂ ನೆನಪಾದ್ರು, ಹೇಳಲಿಲ್ಲ ಅಷ್ಟೇ. ಖಂಡಿತ ಮತ್ತೊಮ್ಮೆ ಬಂದಾಗ ಬರ್ತೇವೆ. ಇಲ್ಲ 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 ಖಂಡಿತ ಬರ್ತೇನೆ. ಇನ್ನೊಂದ್ಸರಿ ನೀವು ಹೇಳದೆ ಹೋದ್ರೆ ನಾನೇ ಫೋನ್ ಮಾಡಿ ಬರ್ತೇನೆ. ಸರಿ ಸಿಗುವ. ಅಯ್ಯೋ ಅವ್ರ ಮನೆ ಇಲ್ಲೇ ಪಕ್ಕಕ್ಕೆ ಇತ್ತಂತೆ. ಇಲ್ಲಿ ಬಿಡ್ರಿ, ಅವ್ರ ಪಾಪ ಊಟ ಮಾಡ್ಕೊಂಡು ಹೋಗ್ಬಿಟ್ಟು ವಾಪಸ್ ಬನ್ನಿ ಅಂತ ಹೇಳ್ತಿದ್ರು.
ಅಯ್ಯೋ ಈ ಊಟನೇ ಹೆಚ್ಚಿಂದ ರೋಡ್ ತುಂಬ ಆಮ್ಲೆಟ್ ಹಾಕೋದಾಗೈತಿ ಹಂಗೇನಿಲ್ರಿ ಅದು ಒಂದಿಟ ಮಸಾಲೆ ದೋಸೆ ಅಲ್ಲ ಒಂದಿಟ ಸಣ್ಣ ಸಣ್ಣ ಆಗತ್ತಂದ್ರ ಮಾತಾಡ್ಬಾರ್ದ್ರಿ ಏನು ನೋಡ್ಬಾರ್ದು ಕಣ್ಣು ಮುಚ್ಚೋ ಸುಮ್ಮನೆ ಮುಕ್ಕೊಂಡ್ಬಿಡ್ಬೇಕು ಕಣ್ಣು ಮುಚ್ಕೊಂಡ್ರೆ ಗಾಡಿ ಹೋಗ್ತೈತಿ ಹೋಗಿ ನಾವು ಹೋಗೋ ಮುಂದೆ ಎಣ್ಣೆ ಹಾಕ್ಸಿದ್ದ ಈಗ ಸಾಗರಕ್ಕೆ ಬಂದು ಇವು ಹೆಂಗದಾವ್ರಿ 100 ರೂಪಾಯಿಗೆ 5 ತೋರಿಸ್ರಿ 100 ರೂಪಾಯಿಗೆ 5 ಅವು ಇವು ಎಳಿಕಾಯಿ ಅಂತ ಅನ್ಸತ್ರಿ ಇವು ಸ್ವೀಟ್ ಇದೆ ಕಾಯಿ ಎಲ್ಲ ಅಂದ್ರೆ ಕಲರ್ ಹಣ್ಣು ಮಾಡಿರೋದಲ್ಲ ನ್ಯಾಚುರಲ್ ಆಗಿ ಹಣ್ಣಾಗಿರೋದು ಅಂದ್ರೆ ಮುಗಿಯಾಕ ಸೀಸನ್ ಮುಗಿಯಾಕ ಬಂದಿದ್ರೊಳಗೇನು ಇರ್ಬೋದು ನಾವು ಸಣ್ಣ ದೊಡ್ಡ ಇರೋದಿಲ್ಲ ಪಟ್ಟಾಗೋದು ಬಿಸಾಡ ಬರ್ರಿ ಫೋಟೋ ಹೊಡಿತೀನಿ ಈ ಕಡೆ ನಿಂದ್ರಿ ಪೈನಾಪಲ್ ಅಂತೇಳಿ ಇರ್ಬೇಕಪ್ಪ ಆಟ ಇಲ್ಲಿ ಬರ್ರಿ ಮುಂದೆ ಉಂಡಾಗ ಹೋಯ್ತು ಮತ್ತೆ ಈಗ ಹಂಗ್ರಿ ನೋಡ ಹೆಂಗೆ ಪೋಸ್ ಕೊಡ್ತಾರ ಅವ್ರು ಅಂತೀರ್ನರಿ ಪೈನಾಪಲ್ ಮರಕತ್ತಾರ ಅಂತೇಳಿ ನಾವೀಗ ಇಲ್ಲೇ ಪೈನಾಪಲ್ ತಿನ್ನಕ ಅಂತೇಳಿ ಬಂದೇವಿ ಬರ್ರಿ ನೀವು ತಿನ್ನಕ ಯಾವ ರೋಡ್ ಇದ ಸಿರ್ಸಿ ರೋಡ್ ಅಲ್ಲ ಶಿರ್ಸಿ ಇಲ್ಲೇ ಬಿಡು ಬಂಗಾರ ನಾವಂತ ಅವ್ರಂತ ತಗೊಂಡು ಕರೆಕ್ಟ್ ಹುಳಿ ಅಂದ್ರೆ ಇಷ್ಟ ಆಕೈತಿ ಬ್ಯಾಗ್ ಜೋಳ ನೀರು ಬರಾಕತ್ತ ನಾನು ನೀವು ಮತ್ತೆ ಆಮ್ಲೆಟ್ ಹಾಕ್ಬೇಡ್ರಿ ಗಾಡಿ ನಟಲ್ಲಿ ಮುಂದೆ ಹಚ್ಚಿ ಸೈಡ್ ತಗೊಂಡ್ಬಿಡ್ರಿ ವೆಂಕಟೇಶ ಇರ್ಲಾರ್ರಿ ಈ ರೇಖಾ ಇವನು ಹಚ್ಚಕ್ ಇವನ ಈಗ ಹಚ್ಚುದ ಇವಲ್ಲ ಹಂಗ ಇಲ್ಬಿಡ್ರಿ ನಾವ್ ಅಲ್ಲಿ ಕಟ್ ಮುರಿಯುತ್ತೇನೋ ಕವರ್ ಹಿಡಿಯಲ್ಲ ಮುರಿದು ಕೊಡ್ತಾರ ಹೌದಾ ಅಪ್ಪ ಕೈ ಬಿಡ್ರಿ ಯವ್ವ ಕೈ ಬಿಡ್ರಿ ಏನದಳ ರೇಖಾ ಹಾ ಬರ್ರಿ ಹುಳಿ ಇಲ್ಲ ಶ್ರೀರಾಮ್ ಮತ್ತೆ ಹಿಂಗ ಪೈನಾಪಲ್ ನಾ ಮುಂದೆ ತಿನ್ನಲ್ಲ ಅದಕ್ಕೆ ಈಗ ತಿಂದ ಯಾರು ತಗೊಂಡು ಹೋಗ್ತೀರ ಅಲ್ಲೇ ಹಿಡಿ ಅವಾಗ ತಿನ್ಬಾರ್ದಾ ಒಂದು ಕೊಡ್ತೀರಲ್ಲ ಒಂದು ಕೊಡ್ತೀರ ಇನ್ನೊಂದು ಹಾಕ್ಬೇಕು
ಹುಳಿ ಹುಳಿಯಾಗಿ ಸ್ವೀಟ್ ಸಿಕ್ಕಾಪಟ್ಟೆ ರುಚಿ ಇದಾವೆ, ಭಾಳ ಇಷ್ಟ ಅದ 1%. ನೀವು ತಿಂತಿರ್ತೀನಿ ರೀ. ನಾವು ಒಂದು ಬ್ಯಾಗ್ನ ತರ್ತೇನೆ, ಅವ್ರಿಗೊಂದು ಕೊಡ್ತೀನಿ, ನೀವು ಎರಡು ತಗೊಂಡು ಸರಿ ಆಗ್ತದೆ. ನನ್ನ ಖುಷಿ ಇದ್ದಾಳಲ್ಲ, ನಂಗೆ ಸಾಕು. ತಿಂತೇನೆ ಸಡಪೆ ಮಾಡ್ತೀವಿ ಪಟ ಪಟ. ಮನೆ ಚೆನ್ನಾಗಿ ಇರೋದ್ರಿಂದ ಅಲ್ಲಿ ಓದ್ಬಿಡ್ರಿ. ಏನೋ ಮಾಡ್ತಿದ್ದೆ, ನೀರು ಬೀಳ್ತಾವಲ್ರಿ ಅವು. ಹುಬ್ಳಿ ಯಾಕೆ ಹಿಂಗ್ರಿ? ಹುಬ್ಳಿ ಹಂಗೆ ಅವು. ಒಬ್ಬಳೆ ಹಂಗದ ಈ ಕಡೆ ಇಷ್ಟು ಬೋರ್ಡ್ ಹಂಗದಾವ್ರಿ. ಅದನ್ನೊಬ್ರು ಬರ್ತಾರ, ಇದನ್ನೊಬ್ರು ಬರ್ತಾರ. ಇದು 50-80 ಅಂದ್ರೆ ಎಲ್ರಿ 30 ಕಿಲೋಮೀಟರ್ 30 ಕಿಲೋಮೀಟರ್ ಫರಕ್ ರೀ. ಯಾವ ತಿಳ್ಕೊಂಡ್ರಿ ಇದ್ರಾಗ? ಸಿದ್ದಾಪುರ 14 ಕಿಲೋಮೀಟರ್. ನಾ ಬಂದಿದ್ದೆ, ಫೋನ್ ಮಾಡ್ತೇವೆ ಬೈರು ಬ್ಯಾಟ್ರಿ ಹತ್ರ. ಫೋನ್ಗಳಿಗೆ ಉಳ್ಕೋತ ಅಂತಿದ್ದಲ್ಲ. ಏನದು ಬರ್ತಾ ಇರೋದು? ಟ್ರ್ಯಾಕ್ಟರ ಎಲ್ಲ ಗೊತ್ತಾಗತ್ತೆ ನಿನಗ. ಹೋಗ್ಲೆ ಗಾಡಿ ಸ್ಟೇರಿಂಗ್ ಇಟ್ಕೊಂತ ಕಾರ್ನಾಗ ಎಲ್ಲಾರ ಗ್ಲಾಸ್ ಒಂದು ತೋರಿಸ್ಕೊಂಡ್ರೆ ಹೋಗುನು. ಮತ್ತೆ ಈಗ ಹುಬ್ಳಿ ಮ್ಯಾಗ ಹೋಗೋಣ ಹಂಗಾದ್ರ. ನೀ ಹೆಂಗಂತ ಹೆಂಗೆ ಹೋದ್ರೆ ಎಲ್ಲ ಪದ ತೋರಿಸ್ಕೊಂಡು ಹೋಗುದು. ಅದಕ್ಕೇನೆ ಮತ್ತು ಅದು ಗ್ಲಾಸ್ ಇಳಿಬೇಕಲ್ಲ, ಇನ್ನೊಮ್ಮೆ ಎಲ್ಲಾರು ಹೋಗೋತ್ನ ಹಂಗೆ. ನಮ್ಮ ಕಾರಿನ ಗ್ಲಾಸ್ ಎಲ್ಲ ಕೆಡಿಸ್ಬಿಟ್ಟು ನೋಡ್ರಿ. ನಮ್ಗೆ ಗ್ಲಾಸ್ ಹಾಕಿದ್ರ ವಾಂತಿ ಆಕೈತಿ. ಅದ್ರ ಸಂಬಂಧ ಮಳೆ ಬರುವಾಗನು ಫುಲ್ ಮಳೆ ಐತಿ. ಕುಂತ್ರಿ ಅಯ್ಯೋ ಅಮ್ಮ ಬರ್ತೈತಿ ಬಾ. ಈಗ ನೋಡವು ಕಣ್ಣೀರ್ ಹಾಕಿದ್ದೆ. ಬೇಕಾ ಅಪ್ಪ ಬೇಕು ಫೋಟೋನ. ಬಾಯ್ ಮಾಡ್ರಿ. ಬಾಯ್ ಹೋಗಿ ಬರ್ತೀವಿ. ಮತ್ತೊಂದು ಸರಿ ಎಲ್ಲಾದ್ರೂ ಸಿಗೋದು. ಸರಿನಾ? ಮಾಡ್ಕೊಂಡ್ರಿ ನಿಂಗ ಬನ್ನಿ ಮಚ್ಚಿಗೆ ಬಂದಾಗ ಬ್ಯಾಗ್ ತೆಗಿತೀವಿ. ವರ್ಷ ಬೆಕ್ಕಾಗೈತರಿ. ಓಪನ್ ಮಾಡಿ. ಹಾಂ ಓಪನ್ ಮಾಡಿ ನೋಡ್ರಿ. ಇದು ಅಲ್ರಿ ನಿಮ್ಮ ದಾರಿ ಇಳಿಯಂಗಿಲ್ಲ ಅದು ಗ್ಲಾಸ್. ರೇಖಾ ಮತ್ತು ಮಂಗಳ ಇಲ್ಲೇ ಹೇಳ್ಕೊಂಡ್ರವ್ರ ಅವ್ರವ್ರ ಮನೆಗೆ ಹೋದ್ರು. ನಾವಿನ್ನು ನಮ್ಮ ಮನೆಗೆ ಹೋಗ್ಬೇಕು. ಇಬ್ಬರ ಜರ್ನಿ ಮಾಡೋದು ತಲೆ ಹಿಡಿದು ಬಿಟ್ಟೈತೆ ನನ್ನಂದ್ರು. ಪಾಪ ನಮ್ಮ ಮನೆಯವ್ರು ಮುಂಜಾನೆ 9 ಗಂಟೆಗೆ ಡ್ರೈವ್ ಮಾಡಕತ್ತಾರ. ಈಗ ಕರೆಕ್ಟ್ 3 ಗಂಟೆ ಆತ, ಇನ್ನೂ ಡ್ರೈವ್ ಮಾಡಕತ್ತಾರ. ಮುಂಜಾನೆ ನಾಷ್ಟ ಮಾಡಿದಾರ, ಒಳ್ಳೆ ಊಟ ಗೀಟ ಏನೂ ಇಲ್ಲ. ಹೊಟ್ಟೆಲ್ಲ ಜಗ್ಗಿ ಹಸ್ತಾವು. ಅದರೊಳಗೆ ನಂಗೆ ಗಾಡಿ ಒಂದು ಆಗಿರಂಗಿಲ್ಲ. ಅದು ಒಂದು ಸಮಸ್ಯೆ. ತಿನ್ನಬೇಕು ಅಂತ ಇದು ಗೊತ್ತಾಗುತ್ತೆ. ಸದ್ಯಕ್ಕೆ ಹೊಂಟೇವಿ ಈಗ. ಜರ್ನಿ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ವಿಡಿಯೋ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತು ಮಧ್ಯೆ ಎಲ್ಲಾದ್ರೂ ಸಿಗೋದಾದ್ರೆ ಸಿಗ್ತಾನೆ. ಅದೇ ಏನಾಗ್ತಿತ್ತು ರೇಖಾಗ ಪ್ರಸಾದ ಒಂದು ತೊಗೊಂಡಿಲ್ಲ ಬುಂದಿ.
ಟೈಮ್ ಈಗ ಪೌಣೆ 6 ಗಂಟೆ ಆತ. ನಾವೀಗ ಧಾರವಾಡ ಬಂದ ತಲುಪಿದ್ವಿ. ಇನ್ನು ನಮ್ಮೂರಿಗೆ ಹೋಗ್ಬೇಕಾದ್ರೆ 2 ತಾಸು ಜರ್ನಿ ನೋಡ್ವಿ. ಇವತ್ತು ಡೇ ಪೂರ್ತಿ ಜರ್ನಿ. ಪಾಪ ನಮ್ಮ ಮನೆಯವ್ರು ಸುಸ್ತಾಗ್ತೈತಿ. ಅವ್ರಿಗೆ ಹೋಗಿ ಪಾರ್ಟಿ ಕೊಡಿಸ್ಬೇಕು. ನಮ್ಗೆ ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಬಂದು ಯಾವ್ದು ಪಾರ್ಟಿ? ರೊಟ್ಟಿ ಪಲ್ಯ ಪಾರ್ಟಿ. ಶ್ರಾವಣ ಮಾಸ ಈಗ ನಾನ್ ವೆಜ್ ಜೊತೆ ಏನಿಲ್ಲ, ಏನಿದ್ರು ಒಂದೇ ವೆಜ್ ಇಲ್ಲ. 2 ರೊಟ್ಟಿ ಎಕ್ಸ್ಟ್ರಾ ಮಾಡ್ಕೊಡ್ತೀನಿ. ಹೌದಿಲ್ಲ? ನಿಮ್ಗೆ ನಮ್ಮ ಟ್ರಿಪ್ ವ್ಲಾಗ ಹೆಂಗೆ ಅನಿಸಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ವಿಡಿಯೋನ ಶೇರ್ ಮಾಡಿರಿ. ಇವತ್ತಿನ ವಿಡಿಯೋ ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರ್ತೈತೆ ಅಂತ ಅನ್ಕೋತೀವಿ. ನಾವೊಂದು ಟ್ರಿಪ್ ಮಸ್ತ್ ಎಂಜಾಯ್ ಮಾಡಿದ್ವಿ. ಬಟ್ ನಮಗೆ ಎಲ್ಲ ಕಡೆ ಹೋಗೋ ಪ್ಲ್ಯಾನ್ ಅಂತೂ ಏನಿರಲಿಲ್ಲ. ಟೈಮ್ ಈಗ 7:30 ಆತ. ಇಲ್ಲಿ ಪಾರ್ಸಲ್ ಹೋದ್ರೆ ಆತಂತೇಳಿ ಬಂದೀವಿ. ಸಿಕ್ಕಾಪಟ್ಟೆ ಸುಸ್ತು, ಟೈರ್ಡು ಆಗಿಬಿಡ್ತೆ. ಯಪ್ಪ, ಇಷ್ಟೊಂದು ಲಾಂಗ್ ಜರ್ನಿ. ಫಸ್ಟ್ ಟೈಮ್ ನಾನ್ ಸ್ಟಾಪ್ ಇಲ್ಲದೆ ಬಂದಿರೋದು. ಏನಾದರೂ ಪಾರ್ಸಲ್ ತೊಗೊಂಡು ವಾಪಸ್ ಹೋಗೋದು. ಫುಲ್ ತಲೆಯೆಲ್ಲ ಹಿಡಿದು ಬಿಟ್ಟೈತಿ. ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಕುಂತೆ. ಸ್ನ್ಯಾಕ್ಸ್ ಏನಿಲ್ಲ, ಸ್ವೀಟ್ ಅಂತ ಇಷ್ಟ ಆಗಿಲ್ಲ. ಅಂದರೆ ಟೊಮೆಟೊ ಸಿಕ್ಕಿದ್ರೆ ಕುಂತೆ ಕುಂತೀನಿ. ಅದಕ್ಕಿಂತ ಮುಂಚೆ ಹೋಗಿ ವಾಂತಿ ಮಾಡ್ಕೊಂಡು ಬಂದೆ. ಅದು ಸ್ವಲ್ಪ ಆಗಲ್ಲ ಅಂತ ಅನ್ಸುತ್ತೆ.